ಮುಂದೆ 24 ಅದೊಂದು 6 ಹೆಣ್ಣು, ಇದು 3 3 6 7 ಹೆಣ್ಣು ಎಷ್ಟಾಯ್ತು 70 ಮ್ಯಾಗ ಮಹಿಳಾ ಕ್ಷೇತ್ರಗಳಾಗ್ತವೆ. ಒಂದು ಇದ್ರ ಪ್ರಕಾರ 2 ರೀತಿ ವಾದ ಐತಿ, ನಾವು ಕೇಳಿಲ್ಲ. 2028 ವಿಧಾನಸಭೆಗೆ ಈ ಹಳಿ ವಿಧಾನಸಭಾ ಕ್ಷೇತ್ರಗಳೇ ಚುನಾವಣೆ ಆಗ್ತದೋ ಅಥವಾ ಹೊಸದ ಲಾಭ ಆಗ್ತದೆ ಅನ್ನೋದು ಒಂದು ಕನ್ಫ್ಯೂಷನ್ ಐತಿ. ಆದ್ರೆ ಒಂದು 100% ಗ್ಯಾರಂಟಿ ಏನಂದ್ರೆ 2029 ಭಾರತದ ಲೋಕಸಭಾ ಚುನಾವಣೆ ಹೊಸ ಡಿಲಿಮಿಟೇಷನ್ ಪ್ರಕಾರ ಹೊಸ ಕ್ಷೇತ್ರಗಳ ಪ್ರಕಾರ ಆಗ್ತದೆ. ಇವತ್ತು ಬಿಜಾಪುರ ಬಾಗಲಕೋಟೆ 3 ಲೋಕಸಭಾ ಆಗ್ಬೋದು. ಹಂಗ ಅದ್ರ ಸಲುವಾಗಿ ನಾವು ಇವತ್ತೇನು ಇದು ಮಾಡ್ತೀವಲ್ಲ, ಇದು ಏನು SIR ಒಳಗೆ ಎಷ್ಟು ನಾವು ಇಂಟ್ರೆಸ್ಟ್ ಮಾಡ್ತೀವಲ್ಲ ಅದಕ್ಕೆಲ್ಲ ಕಾರ್ಪೊರೇಟ್ಗಳು ಕ್ರಿಯಾಶೀಲರಾಗಬೇಕು. ಪ್ರಮುಖರು ಎಲ್ಲರೂ ನಿಮ್ಗೆ ಏನೇನು ಸಮಸ್ಯೆ ಬರ್ತದೆ ಈಗ ಎಲ್ಲಾನು ನೀವು ಫೋನ್ನಾಗ ಮಾತಾಡೋಕ್ಕಿಂತ ಇನ್ನು ಮ್ಯಾಗ ವಾಟ್ಸಪ್ನಲ್ಲಿ ವಿಷಯ ಹಾಕ್ತದೆ. ಏನು ನಿಮ್ಮ ಗ್ರೂಪ್ನಲ್ಲಿ ಏನು ತೊಂದರೆ ಆಗಬೇಕಾಗ್ತದೆ, BLO ಬಂದೆಲ್ಲ ಅದನ್ನು ಹಾಕ್ತೀವಿ. ಅಲ್ಲಿ ನಿಮ್ಗೇನು ಸಹಕಾರ ಸಿಗಲ್ಲ, ನಿಮ್ಗೇನು ಕನ್ಫ್ಯೂಷನ್ ಇರ್ತದೆ. ಈಗ ಏನೋ ಕನ್ಫ್ಯೂಷನ್ ಏನ ಈಗ ಹೇಳಿದ್ರೆ 2022 ಹಿಂದಿನ ಮತದಾರರ ಭವಿಷ್ಯ ಏನು, ಇದರ ಬಗ್ಗೆ ನೀವು ಅದನ್ನ ಅದರ ಪ್ರಶ್ನೆ ಹಾಕ್ತೀವಿ. ಅದಕ್ಕೆ ನಾವು ಸಂಬಂಧಪಟ್ಟಂತ ಅಧಿಕಾರಿಗಳನ್ನು ಕ್ಲಿಯರಿಫಿಕೇಶನ್ ನಾವು ಅದರ ಹಾಕ್ತೀವಿ. ನಿಮ್ಮ ಸಂಭಾಷಣೆ ಏನೈತಲ್ಲ ವಾಟ್ಸಪ್ದಾಗೆ ಬರಲಿ. ವಾಟ್ಸಪ್ದಾಗ ಬರೀ ಗುಡ್ ಮಾರ್ನಿಂಗ್ ಗುಡ್ ನೈಟ್ ಡಿನ್ನರ್ ಲಂಚ್ ಇದ್ರಾಗ ಹೋಗ್ಬೇಡ. ಡಿನ್ನರ್ ಅಂತೂ ಊಟ ಮಾಡೇ ಬೇಕಾ, ರಾತ್ರಿ 12ಕ್ಕೆ 1ಕ್ಕೆ ಊಟ ಮಾಡಿ ಅಂತ ಕೇಳಿದ್ರೆ ಉಪವಾಸ ಮಾಡ್ಕೊಡ್ತಾರೆ. ಅದಕ್ಕೆ ತಲೆ ಕಳ್ಸೋದ್ರಿ ಡಿನ್ನರ ಲಂಚ ಬ್ರೇಕ್ಫಾಸ್ಟ್ ಗುಡ್ ಮಾರ್ನಿಂಗ್ ಹ್ಯಾಡ್ ಟೀ ಇವೆಲ್ಲ ಬಿಡ್ರಿ. ಏನು ಪ್ರಾಬ್ಲಮ್ ಅದ ಈಗ ಆಯಾ ಹಂತದ ಒಬ್ಬ ಕಾರ್ಪೊರೇಟರು ತಮ್ಮ ವಾರ್ಡಿನ ಒಂದೇನು ಲಿಸ್ಟ್ ಮಾಡಿರ್ತಾರ, ನಮ್ಮದೇನು ಸಿಬ್ಬಂದಿ ಬರ್ತಾರ. ಈಗಾಗಲೇ ಹೇಳೋದು ನಮ್ಮ ಏನು ಹೇಳಿದ್ರು ನಿಮ್ಮ ಸಿಬ್ಬಂದಿಗಳು ಎಲ್ಲಿ ಬರ್ತಾರ ಅನ್ನೋದು ಮಾಹಿತಿ ಕೊಡಬೇಕು. ಈಗ ನಾವೇನು ಮಾಡ್ತೀವಿ ಅವನು ಆ ಗ್ರೂಪ್ನಾಗ ಸೇರಿಸಿರ್ತೀವಿ. ಇಂಥ ದಿವಸ ಈ ಸಿಬ್ಬಂದಿ ನಿಮ್ಮ ಇದರ ಬರಾಕತ್ತಾರ, ಡ್ಯೂಟಿಗೆ ಬರಾಕತ್ತಾರ, ನೀವು ಅವ್ರ ಕೂಡ ಸಂಪರ್ಕನಾಗಿರುತ್ತೆ, ಅವ್ರ ನಂಬರ್ ಕೊಡಿ, ಅವ್ರ ನಂಬರ್ ಹಾಕಿ. ಅಂದ್ರೆ ನಿಮಗೇನು ಪ್ರಾಬ್ಲಮ್ ಅಂತೂ ಬಂದಾಗ ಅವ ಈಗ ಇನ್ನೊಬ್ರು ಹೇಳಿದ್ರು ನಮ್ಮದು ಕಾರ್ಪೊರೇಷನ್ದಾಗ ನಂಬರ್ ಕೊಂಡಿರ್ಬೇಕು. ಈಗ ಅದನ್ನು ನಾವು ಕಾರ್ಪೊರೇಷನ್ದಾಗ ಕಡ್ಡಾಯವಾಗಿ ನಾಳೆ ಇಲ್ಲಿ 2 ದಿವಸ ನಾವು ಅಲ್ಲಿ ಮುಂಜಾನೆ 10:00 5 ತನಕ ನಮ್ಮ ಕಡೆಯಿಂದ ಒಂದು ಟೀಮ್ ಕೂರಿಸುವಂಥ ವ್ಯವಸ್ಥೆ ನಾವು ಮಾಡ್ತೀವಿ. ಇದು ವಾಟ್ಸಪ್ ಗ್ರೂಪ್ ಮಾತ್ರ ಎಲ್ಲರೂ ಯಾರ್ಯಾರು ಪ್ರಮುಖರಿದ್ದೀರಿ ನಾನು ಸೇರಿಸ್ಬೇಕು. ಕೆಲವೊಂದು ಕಡೆ ನಮ್ಮ ಗೋಳವ್ರು ಹೇಳಿದ್ದು, ನಮ್ಮ ಆನಂದ್ ಹೇಳಿದ್ದು, ಆಯಾ ಸಮಾಜಗಳಲ್ಲ ಆ ಸಮಾಜದವ್ರು ಜವಾಬ್ದಾರಿ ಕೊಟ್ಟರಂದ್ರೆ ಅವ್ರು ಇಡೀ ಸಿಟಿಯೊಳಗೆ ಎಲ್ಲೆಲ್ಲ ಗೊತ್ತಿರ್ತದೆ. ಈಗ ನಮ್ಮ ಕಲಾ ಸಮಾಜದವರು ಮೊದಲು ಶಾಪುರ ಆಗಿದ್ರು, ಈಗ ಹೋಗಿ BIT ಮೇಲೆ ಹೊಸ ಮನೆ ಕಟ್ಟಾರ, ಅದು ಅವ್ರಿಗೆ ಗೊತ್ತಿರ್ತದೆ, ನಮ್ಗೆ ಗೊತ್ತಾಗೋದಿಲ್ಲ ಆಯಾ ಸಮಾಜದ. ಯಾಕಂದ್ರೆ ಎಲ್ಲಾ ಸಮಾಜದವರು ಏನ್ ಮಾಡ್ಯಾರ ಸಂಘಟನೆ ಮಾಡ್ಯಾರ. ಆ ಸಂಘಟನೆ ಮಾಡಿ ಅವ್ರದೇ ಆದಂತ ಒಂದು ಸಮಾಜ ಲಿಸ್ಟ್ ಮಾಡ್ಯಾರ ಮತ್ತು ಅವ್ರದ್ದೆಲ್ಲ ಮೊಬೈಲ್ ನಂಬರ್ ಒಂದು ಯಾದಿ ಇವತ್ತು ಎಲ್ಲ ಇಟ್ಕೊಂಡಾರ. ಆ ಸಮಾಜದವ್ರು ಈಗ ಮಧ್ಯಾಹ್ನಗಿಲ್ಲ, ಯಾಕಂದ್ರೆ ಅವರು ಸಮಾಜದ ಸಂಘಟನೆ ಸಲುವಾಗಿ ಅವರ ಜನರ ಇದ್ರ ಸಲುವಾಗಿ ಇಟ್ಕೊಂಡಿರ್ತಾರ. ಅವ್ರಿಗೆ ನಾವು ಹೇಳೋದಿಲ್ಲ ಎಷ್ಟು ಅವ್ರಿಗೆ ಒಂದು ಗೌರವಧನ ಕೊಟ್ಟು ಅವ್ರನ್ನ ಉಪಯೋಗ ಮಾಡ್ಕೊಂಡು ಅದನ್ನು ಮಾಡ್ತೀವಿ. ಅದನ್ನು ನೀವೇ ಸರಿಯಾಗಿ ಕೊಡ್ರಿ ಅಂತ ಅವ್ರು ಒಳ್ಳೆಯ ನಮಗೆ ಕೆಲಸ ಮಾಡೋಣ. ನೀವು ಯಾರು ಸಿನ್ಸಿಯರ್ ಆಗ್ಯದಾರ ನಿಮ್ಮ ಸಮಾಜ 3-4 ಮಂದಿದ ಹೆಸರು ಕೊಡ್ರಿ. 3-4 ಮಂದಿ ಹೆಚ್ಚಿದ್ರು ಅವರು ಆಯಾ ಸಮಾಜ ಮಾಡ್ತಾರೆ. ಇವತ್ತು ಬಾವಸಾರ ಸಮಾಜದವರು, ಕಲಾರ ಸಮಾಜದವರು, ಕೋಳ ಸಮಾಜದವರು, ಕುಪ್ಪಾರ ಸಮಾಜದವರು, ಹಿಂಗೂ ಅದು ನೋಡಿ ಪ್ರಕ್ರಿಯೆ ಏನದಲ್ಲ ನಾವು ಎಲ್ಲ ರೀತಿಯೂ ಫೈಟ್ ಮಾಡಬೇಕು. ಈ ಯಾವ್ಯಾವ ರೀತಿಯಿಂದ ಅಟ್ಯಾಕ್ ಮಾಡಬೇಕು ಎಲ್ಲಾನು ನಮ್ಮಲ್ಲಿ ಸಾಕಷ್ಟು ದೊಡ್ಡ ಕಾರ್ಯಕರ್ತರ ಒಂದು ಪಡೆ ಇದೆ. ನಮ್ಮಲ್ಲಿ ಆರ್ಥಿಕವಾಗಿಯೂ ನಾವು ಕಟ್ಟಿದ್ವಿ. ಏನಪ್ಪ ಅವ್ರು ಕೊಡೋದಾಗೋದಿಲ್ಲ, ನೀವು ಹಂಗೆ ದುಡಿ ಅಂದ್ರೆ ಈಗ ದುಡಿಯೋರೇ ಇರ್ತಾರಪ್ಪ, ಅವ್ರ ದಿನ ಎಲ್ಲ ಕುರಿ ಹೋಗ್ತಿರ್ತಾರೆ, ಇವ್ರು ಹೋಗ್ತಿರ್ತಾರೆ. ಮತ್ತು ಇದೇನಾಗ್ತದೆ ಒಮ್ಮೊಮ್ಮೆ ಸತ್ಯ ಹೇಳ್ಬೇಕಾಗ್ತದೆ. ಕಾರ್ಯಕರ್ತರು ನೋಡಿ ನಾವು ಆಗೋದಿಲ್ಲ,
ಒಂದು ದಿವಸ ಎರಡು ದಿವಸ ಬೇಸರ ಆಗ್ತದೆ. ದಿನ ಹುಡುಗಾಟ ಅಲ್ಲಿ ಹೋಗು ಇಲ್ಲಿ ಹೋಗು ಇದೇ ಇದ್ರಾಗೆ ಇರ್ತೈತಿ. ಇದನ್ನೇ ಮನೆ ಕೇಳೋದು ಹೇಳಿ ಅವ್ರಿಗೆ ಆಗುದಿಲ್ಲ. ಆ ಆಗುದಿಲ್ಲ ಅಂದ್ರೆ ಏನು ಮಾಡೋದು ಪರಿಹಾರ? ಆನಂದ ಚೌಧರಿ ಹೇಳ್ದಂಗೆ ಮಾಡಿ, ಪೂರ್ಣವ್ರು ಹೇಳ್ದಂಗೆ ಮಾಡಿ. ನಮಗ ಏನೇನು ಸಮಸ್ಯೆಗಳಿಗೆ ಏನೇನು ಪರಿಹಾರ ಮಾಡ್ಬೇಕು, ದಯ ಮಾಡೋದು ಹಿಂಗೆ ಮಾಡೋದು ಬೇಡ ತಂದ್ಬಾರ್ದು. BL ಮಾಡೋದಿಲ್ಲಲ್ಲ, BL ಯಾವನ ಅದು ನೀವು ನಮ್ಗೆ ವಾಟ್ಸಪ್ನಾಗ ಹಾಕ್ಬೇಕು. ಇಂಥ BL ಬೂತ್ ನಂಬರ್ದಾಗ ನಾವು ನಮ್ಗೆ ಭೇಟಿ ಆಗಬೇಕು. ನಾವು ಕಮಿಷನರ್ ಹೇಳ್ತೀವಿ, ನೀವು ಎಲ್ಲದ ನಾವು ನೀವು ಮಾತಾಡೋದ್ರಾಗೆ ಆಗುದಿಲ್ಲ. ವಾಟ್ಸಪ್ನಾಗ ವಿಷಯ ಬಂತಂದ್ರೆ ನಾವು ಇದು ಸ್ಕ್ರೋಲ್ ಮಾಡ್ಕೊತಿರ್ತೀವಿ, ಅವಾಗ ನಾವು ನಮ್ಮವ್ರಿಗೆ ಕಳಿಸ್ತೀವಿ. ಅದು ಏನಾಯ್ತಪ್ಪ ಅದು ಎಲ್ಲಾನು ನಿಮ್ದು ಟೋಟಲ್ ಹಿಂದಿಂದ ಬುಕ್ನಾಗ ಈ ಸಮಸ್ಯೆ ಇದೆ ನಾವು ಕಮಿಷನರ್ ಕಳಿಸ್ತೀವಿ. ಕಮಿಷನರ್ ಅವ್ರ ಆಫೀಸರ್ ಕರೆದು ಅವ್ರು ಮಾಡ್ತಾರೆ. ನಮ್ಮದೇನು ಟೀಮ್ ಇದೆಯಲ್ಲ, ಈ ಟೀಮ್ ಕೂಡ ಕಾರ್ಪೊರೇಟರ್ಗಳು ಮತ್ತು ಊರಿಗೆ ಬಂದಾಗ ನೀವು ಏನೇನು ಸಮಯ ನೋಡಿ. ಈಗ MLA ಇರೋದ್ರಿಂದ ಎಲ್ಲ ಅಧಿಕಾರಿಗಳು ನಮ್ಮ ಮಾತಾಡ್ತಾರೆ. ಅವ್ರು ಹಂಗೆ ಮಾಡ್ಲಕತ್ತಾರೆ, ಹಿಂಗೆ ಮಾಡ್ಲಕತ್ತಾರೆ, ಅವ್ರು ನಾಳೆ ಮಾಡ್ಬೇಕು. ಅವ್ರಿಗೆ ಏನಾಗ್ಬಿಟ್ಟದ 7 ವರ್ಷ ಆಯ್ತಿದೆ, ಅಧಿಕಾರ ಇಲ್ಲ. ಅವ್ರಿಗೆ ಏನಾಗಿದೆ, ಹುಚ್ಚಡದಂಗೆ ಆಗಿದೆ. ಇದು ಬಿಜಾಪುರ ಕಳ್ಕೊಂಡು ಅವ್ರು ಹೆಂಗೆ ಮಾತಾಡ್ಕೊಂಡು ಕೊಡ್ತಿರ್ಲಿಲ್ಲ. ಅವ್ರಿಗೆ ಪೂರ್ತಿ ಮೊನ್ನೆ ಸಿದ್ದರಾಮಯ್ಯವ್ರು ಬಂದಾಗ ಅವತ್ತು ಆಗಿತ್ತು ನೋಡೇ ಅವರು ಎಲ್ಲ ಉಳ್ಕೊಂಡು ವಾಟ್ಸಪ್ನಾಗ ಬರೀ ಅವ್ರದ್ದು ವಾಟ್ಸಪ್ನಾಗ ಗ್ರೂಪ್ನಾಗ ನೀವು ಸಿದ್ದರಾಮಯ್ಯ ಸಪೋರ್ಟ್ ಕಿಯಾ ಗೌಡಪ್ಪ ಏಕಿಯಾ ಇದೇ ನೋಡಿರಿಲ್ಲವಲ್ಲ. ಅದಕ್ಕೆ ಅದು ಇರಲಿ. ಅದಕ್ಕೆ ಇವು ಏನೇನು ಸಮಸ್ಯೆ ಹೇಳಿಲ್ಲ. ಮೊಬೈಲ್ ನಂಬರ್ ಎಲ್ಲರಿಗೂ ಮೊಬೈಲ್ ನಂಬರ್ ಕೊಡ್ತೀವಿ ನಾವು BL ಕೊಡೋದು. ಅಲ್ಲಿಂದ ಈಗ ಎರಡನೇ ಕಾರ್ಪೊರೇಷನ್ದಾಗ ನಮ್ಮ ಸ್ಟಾಫ್ ಕೊಡಿಸ್ತೀವಿ. ಅಂಗವಿಕಲ BL ಇದ್ದಾರೆ, ಅದರ ಬದಲಾವಣೆ ಮಾಡೋದ್ರ ಸಲುವಾಗಿ ಏನು ಅವ್ರು ಬದಲಾವಣೆ ಮಾಡಿ ಯಾರು ಬೇಕಾದ್ರೆ ಟೇಬಲ್ ವರ್ಕ್ ಹಾಕೊಳ್ಳಕ್ಕೆ ನಮ್ಮ ಆಫೀಸ್ನಾಗ ಹುಡುಕಿದ್ದು ನಮಗೆ ಈ ಒಂದು ಚುನಾವಣಾ ವ್ಯವಸ್ಥೆ ಸಲುವಾಗಿ ಮಾಡೋದ್ರ ಸಲುವಾಗಿ ಅವ್ರನ್ನ ಬದಲಾವಣೆ ಮಾಡ್ಕೊಂಡು ಪ್ರಯತ್ನ ಮಾಡ್ತೀವಿ. ಮತ್ತು ಎಲ್ಲೆಲ್ಲಿ ನಮ್ಮ ಸಿಬ್ಬಂದಿ ಬರ್ತಾರೆ ಅವ್ರ ಮಾಹಿತಿ ನೀವು ಕೊಡ್ತೀವಿ. ನೀವು ಆಕ್ಟಿವ್ ಆಗಿ ಈಗ ಪ್ರಾರಂಭ ಆಗಿದೆ, ಇನ್ನು ಇದು ಏಪ್ರಿಲ್ ತನಕ ಹೋಗುವುದಿಲ್ಲ. 100% ಮತದಾನ ಆಗುತ್ತಾ ದಾಖಲೆ ಮಾಡುವ ಸಲುವಾಗಿ ನಾವು ಕೆಲಸ ಮಾಡಿದ್ವಿ. ಎಲೆಕ್ಷನ್ ಚಾಲು ಮಾಡಿ ಇವತ್ತು ಸ್ಟಾರ್ಟ್ ಆಯ್ತು. ಇವತ್ತು ನಮ್ಮ ಚುನಾವಣೆ ಪ್ರಕ್ರಿಯೆ ಚಾಲಾಗಿದೆ. ಅವ್ರು ಹೆಂಗೆ ನಾವು ರಿಕ್ರೂಟ್ ಮಾಡಕತ್ತಾರೆ, ನಾವು ಏನು ನಮ್ಗೇನು ಕಡಿಮೆ ಇಲ್ಲ. ಈಗ ಜನರು ಮನವೊಲಿಸಿ ಅವ್ರಿಗೆ ಈಗ ಹೇಳಿದ್ರು ಕಂಪ್ಲೇಂಟ್ ಮತ್ತೆ ಯಾರು ಮಾಡಬೇಕಂತ ಸಂತೋಷ ಆದ್ರೆ ಕಂಪ್ಲೇಂಟು ನಾವು ನಮ್ಮ ಕಡೆಯಿಂದ ಮಾಡೋಣ. ಮತದಾರ ಜಾಗೃತಿ ಅಂತೇಳಿ ಏನೇನು ಪ್ರೊಸೆಸ್ ಅದ ನೋಡ್ಕೊಂಡು ಅದು ಹೇಳೋದು. ಸಮಸ್ಯೆಗಳನ್ನು ಎಲ್ಲೆಲ್ಲಿ ಪ್ರಚಾರ ಮಾಡಬೇಕು. ಈಗ ಸರ್ಕಾರದ ಪ್ರಚಾರ ಬೇಕಾದ ಪೇಪರ್ನ ಕೊಟ್ಟು ಯಾರು ಓದ್ತಾರಲ್ರಿ, ಅಡ್ವರ್ಟೈಸ್ಮೆಂಟ್ ಏನಿರ್ತದೆ ಅಂತಲ್ಲ ಹೋಗಿರ್ತಾರೆ, ಹೋಗಿದ್ದ ವಿಷಯ ಹಾಕಿ ಹೋಗ್ತಾರೆ. ಯಾವ ಅಡ್ವರ್ಟೈಸ್ಮೆಂಟ್ ಇದ್ರ ಹೊಟ್ಟೆಗೆ ಹಾಕಿರ್ತಾರಲ್ಲ ಕಂಪ್ಲೇಂಟ್ ಅವ್ರಿಗೆ ಬೇಕು ಬಂದಿರ್ತಾರೆ, ಹಿಂಗೆ ಕಾಣಿಸ್ತಾರೆ. ಹೀಗಾಗಿ ಸ್ವಲ್ಪ ಯಾವ ಓದ್ತಾರ ಓದುದಿಲ್ಲ. ಈ ಮನೆಗೆ ಹೋದಾಗನೇ ಸಮಸ್ಯೆ ಮಾಡ್ತದ. ಪ್ರತಿಯೊಂದು ಬೂತ್ನಾಗ ಹೋಗಿ ಅಲ್ಲಿ ನಮ್ಮ ಕಾರ್ಯಕರ್ತನ ಜನರು ಕೂಡಿಸಿ ಅವ್ರ ಜಾಗೃತಿ ಮಾಡ್ತಾರೆ. ಅದನ್ನು ನಾವು ಮಾಡಬೇಕು. ಇದನ್ನ ಎಲ್ಲ ಕಾರ್ಪೊರೇಟರ್ಗಳು ಕಡ್ಡಾಯವಾಗಿ ಈ ಒಂದು ನೆಪದಾಗ ನೀವು ವಾರ್ಡ್ನಾಗ ಅಡ್ಡಾಡಕ್ಕೆ ಅನುಕೂಲ ಆಗ್ತದೆ. ನೀವು ಭಾಳ ದಿವಸದಿಂದ ನೀವು ಬಂದಿರಲಿಲ್ಲ ಅಂದ್ರೆ ಒಂದು ಬೈತರ ಬಯಸೋದ್ರಿ ನಾವು ನಡೀಲಿ ಮಂದಿ ಅದನ್ನ ಬೈಲಕ್ಕೆ ತಯಾರಾಗಿ ಕೂರ್ಸೋದು. ಯಾವಾಗ ಇದು ತೆರಿಗೆ ಸಿಗ್ತೈತಿ, ಯಾವಾಗ ಆರತಿ ಎಷ್ಟು ಆರತಿ ತಾಟ ಗಿಟ್ಟ ಎಲ್ಲ ತೊಳೋ ಸ್ವಚ್ಛ ಮಾಡಿ ಇಟ್ಟಿರ್ತಾರೆ. ನೀವು ಬರ್ತೀರ ಅಂದ್ರೆ ನಾವು ಕಾರ್ಪೊರೇಟ್ ಬರ್ತೀನಂತ ಹಂಗೆಲ್ಲ ನಡೀತು. ಅದೇನೋ ತೆರಿಗೆ ಕಳಿಸೋದಿಲ್ಲ. ಇವತ್ತು ಕರೆದಂತ ಮೀಟಿಂಗ್ ಇದು ಒಳ್ಳೇದು. ಈಗ ಏನ್ ಪ್ರಾಬ್ಲಮ್ ಅನ್ನೋದು ತಿಳ್ಕೊಳಕ್ ಕರೆದಿತ್ತು. ಹೀಗೆ ನಾವು ಅವ್ರ ವಿರುದ್ಧ ಆರೋಪ ಪ್ರತ್ಯಾರೋಪ ಮಾಡೋಗೇನು ಗೊತ್ತಿಲ್ಲ. ಇದು ಎಲ್ಲರಿಗೂ ಭವಿಷ್ಯ, ನಾನು ಒಂದೇ ಅಲ್ಲ, ಪ್ರತಿಯೊಬ್ಬ ಜಾಪನಾಗಿರೋ ಒಂದು ಭವಿಷ್ಯ. ಇವು ನಾಳೆ 2028ನೇ ಹೊಸ ಡಿಲಿಮಿಟೇಷನ್ ಪ್ರಕಾರ ಬಿಜಾಪುರದಾಗ ವಾರ್ಡ್ MLA ಚೇಂಜ್ ಆಗುತ್ತೆ. ಅದೇ ಚೇಂಜ್ ಆಗಲಿ ಬಿಡಲಿ. 2000 ಕೆಲವು ಮಂದಿ ವಾದ ಏನೈತಿ, 2028 ಕರ್ನಾಟಕ ವಿಧಾನಸಭಾ ಚುನಾವಣೆ ಆಗುವುದಿಲ್ಲ, ಒಂದು ವರ್ಷ ಎಕ್ಸ್ಟೆನ್ಷನ್ ತಗೊಂಡು 2029 ಲೋಕಸಭಾ ಮತ್ತು ವಿಧಾನಸಭಾ ಕೂಡ
ಮಾಡ್ತಾರೆ ಅನ್ನೋದು ಒಂದು ಇವೆಲ್ಲ ಗ್ರಹಿಕೆ ಏನು ಆಯಿತು ಮತ್ತು ನಾವೇನು ತಿಳ್ಕೊಳ್ಳೋದು 28 ಹಂಗಾಗ್ತದೆ ಡಿಲಿಮಿಟೇಷನ್ ಅಂತ ನಾವು ಕೆಲವೊಂದು ಮಾತಾಡೋಂಗಿಲ್ಲ. ಅದು ಎಷ್ಟೋ ಮಂದಿ ದಿಲ್ಲಿಗೆ ಹೋದವರು ನಮ್ಮ MLA ಹೋದ್ರು MP ಹೋದ್ರು ನಾವು ಗೊತ್ತಾಗಲ್ಲ ಎಲ್ಲ ಈ ಕಂಪ್ಯೂಟರೈಸ್ಡ್ ಐತ್ರಿ. ಈಗೇನು ಮೊದಲಿನ ಮನೆ ಅಡ್ಡಾಡಿ ಇದು ಮಾಡುವಂಥದ್ದಿಲ್ಲ. ದಡ SC ಜನಸಂಖ್ಯೆ ಎಟ್ಟದ, ST ಜನಸಂಖ್ಯೆ ಎಟ್ಟದ, ಈ ಡಿವೈಡೆಡ್ ಬೈ 279 ಕ್ಷೇತ್ರ ಅದು ತಗೊಂಡು ಬಿಜಾಪುರ ಇದು ಕರ್ನಾಟಕ ಅದ್ರ ಡಿವೈಡೆಡ್ ಬೈ ಏನು ಮಾಡ್ತಾರೆ ಅದನ್ನು ಮಾಡ್ತಾರೆ. ಡಿವೈಡ್ ಮಾಡಿ ಮ್ಯಾಪ್ ಅಲ್ಲೇ ಕೂತಾರೆ ಮಾಡ್ತಾರ ಮ್ಯಾಪ್. ನಮ್ಗೆ ಮನೆ ವಾರ್ಡ್ ಅಡ್ಡಾಡೋದಿಲ್ಲ. ಅವೆಲ್ಲ ಮೊದಲೇ ತಯಾರು ಮಾಡ್ಕೊಂಡಿರ್ತಾವೆ. ತಹಸೀಲ್ದಾರು DC SC ಯಾಕಂದ್ರೆ ನಾವು ಡಿಲಿಮಿಟೇಷನ್ ಆಗಿದ್ದಲ್ಲ. ಇದೇನು ಹೊಸ ಇದ್ದಾವ ನಾವು ಅದ್ರ ದುಜಿ ಕರ್ನಾಟಕದಿಂದ ನಾವು ಖರ್ಗೆ ಅವರು, ನಾವು ನಮ್ಮ ಅನಂತಕುಮಾರು, ದೇವೇಗೌಡರು, ನಾವೆಲ್ಲ PGR ಸಿಂಧಿಯಾ, ನಮ್ಮ ಇವು ಮಾಲಕರೆಡ್ಡಿ ಅಲ್ಲ ಇನ್ನೊಬ್ರು ಇರ್ತಾರಲ್ಲ MLA ಅದಕ್ಕೆ ನಾವು 8 ಮಂದಿ ಇದ್ದೀವಿ. ಅವರೆಲ್ಲ ನಮ್ಮ ಚೀಫ್ ಎಲೆಕ್ಷನ್ ಕಮಿಷನ್ ಆಫೀಸ್ನಾಗೇ ದಿಲ್ಲಿ ಒಳಗೆ ನಮ್ಮ ಮೀಟಿಂಗ್ ಆಗ್ತದೆ. ಅವರೆಲ್ಲ ಮ್ಯಾಪ್ ಇರ್ತದೆ. ಆ ಮ್ಯಾಪ್ ಪ್ರಕಾರ ಹೊಡೆದು ಅರೇನು ಬಿಜಾಪುರದಾಗ ಅಡ್ಡಾಡಿ ಯಾವ ಮನೆ ಈ ಮನೆ ತಿರುವುದೇ ಇಲ್ಲ. ಅದು ಹೊಡೆದು ಮಾಡಿಕೊಡ್ತಾರೆ. ಅದಕ್ಕೆ ಆಗುವುದಿಲ್ಲ ಅಂತ ಅನ್ನೋಂಗಿಲ್ಲ. ವಿಧಾನಸಭಾ ಇಲೆಕ್ಷನ್ದಾಗೂ ಆಗ್ಬೋದು. ಆಗದಿದ್ರೆ ಒಬ್ಬರು ಕರ್ನಾಟಕ ಮುಖ್ಯಮಂತ್ರಿಗಳು ವ್ಯಕ್ತಿನೊಬ್ಬರು ನನಗೆ ಹೇಳೋದು, ಪ್ರಧಾನಮಂತ್ರಿಗಳ ಮೇಲೆ ನಾವು ಭೇಟಿಗೆ ಹೋದಾಗ ಇಲ್ಲ ನಾವು 2028ಕ್ಕೆ ಹೊಸ ಡೆಲಿಮಿಟೇಷನ್ ಪ್ರಕಾರ ಎಲೆಕ್ಷನ್ ಮಾಡ್ತೀವಿ ಅಂತ ಪ್ರಧಾನಮಂತ್ರಿಗಳು ಹೇಳ್ಯಾರ. ಅವರು ಒಂದು ಕಾನ್ಫಿಡೆನ್ಸಲ್ಲಿ ಮಂಚೆ ಅವರು ನಮಗೆ ನಮ್ಮ ವಿಧಾನಸೌಧದಲ್ಲಿ ಸುಳ್ಳು ಕೊಟ್ಟಾಗ ಭೇಟಿ ವರ್ಷ ಕೊಟ್ಟಿದ್ದೀವಿ. ಅವಾಗ ಹೇಳಿದ್ರಿಲ್ಲ ಪ್ರೈಮ್ ಮಿನಿಸ್ಟರ್ ಆಗಿರೋದು ಇವೆಲ್ಲ ಚರ್ಚೆ ಅದಾವ. ಅದಕ್ಕೆ ನಾವೇನದಲ್ಲ ಎಲ್ಲ ವಿಧಾನಸಭೆಗಳಲ್ಲಿಯೂ ಅದು ನಾಟಕಕ್ಕೆ ಹೋಗಲಿ, ವಿಜಾಪುರಕ್ಕೆ ಬರಲಿ, ಅಥವಾ ವಿಜಾಪುರದಲ್ಲಿ ಪೂರ್ವ ಮತ್ತು ಪಶ್ಚಿಮ ಅಥವಾ ಉತ್ತರ ದಕ್ಷಿಣ ಅಥವಾ ಯಾವ ಕ್ಷೇತ್ರನೂ ಆಗಬಹುದು. ಆಗದೇ ಇರಬಹುದು. ಇದೇ ಕ್ಷೇತ್ರನೂ ಮುಂದುವರಿಸಬೇಕು. ಇದು ಹೆಂಗೆ ಮಾಡ್ಸಿ ನಿಮ್ಗೆ ಗೊತ್ತೈತಿ. ಯಾಕಂದ 9,000 ನಮ್ದು ಹೊಟ್ಟೆ ಏನು ಗೆಲ್ಲೋದು. ಅದು ಯಾರು ಏನು ಮಾಡಿದ್ರು ಏನೋ ಅವರು ಯಾರು ವಿರುದ್ಧ ಮಾಡ್ತಾರಲ್ಲ ಮತ್ತೆ 15 ಲಕ್ಷ ಆಗ್ತದೆ ಕಡಿಮೆ ಮಾಡಿ ಜನ ಯಾರು ಮಾಡ್ಕೊಳ್ಳೋದಿಲ್ಲ. ಜನರಿಗೆ ನೇರವಾಗಿನೇ ನಾವೇನು ಮಾಡಿವ ಅನ್ನೋದು ಗೊತ್ತದೆ. ಯಾರು ಏನೇನು ಮಾಡ್ಯಾರ ಅನ್ನೋದು ಎಲ್ಲ ಬರ್ತದೆ. ಅದ್ರ ಬಗ್ಗೆ ನಾವು ತಲೆ ಕೆಡಿಸೋದಾಗಿ ಅವು ಯಾವ ಏನು ಓದಕ್ಕೋತ ಇರ್ತಾವೆ. ನೀವು ಕೆಲಸ ಏನೋ ಮಾಡ್ಕೋತ ಹೋಗ್ರಿ. ಈಗ ಕಾರ್ಪೊರೇಷನ್ ಮೇಯರ್ ಉಪಮೇಯರ್ ನಮ್ಮ ಪಾರ್ಟಿದಾಗಿದ್ದಕ್ಕೆ ಎಷ್ಟು ತಾಪಾಗಿರ್ತದೆ ಒಳಗೆ ಅವರಿಗೆ ಹೊಟ್ಟೆ ನೋಡುವಾಗ ಅದು ನಡೀತದೆ. ಮಾತು ಸಹಜ BJP ಕಾಯಿ ಸಿಕ್ತಲ್ಪ ಅನ್ನೋದು ಅವ್ರು ಎಂದೂ ಆಗಿದ್ದಿಲ್ಲ. ಮೇಯರ್ ಆಗಿದ್ರೆ BJP ಇದ್ದು ಯಾಕೆ ಆಗಿರಲಿಲ್ಲ. ಈಗೇನು 17 ಮಂದಿ ಅಲ್ಲ ನಾವು BJP 17 ಮಂದಿ ಮನೆ ಮೇಯರ್ ಎಲೆಕ್ಷನ್ದಾಗ ಯಾರೂ ಪಕ್ಷ ವಿರುದ್ಧ ಒಟ್ಟು ಹಾಕಲಿಲ್ಲ, ಯಾರೂ ರೊಕ್ಕ ತಗೊಳ್ಳಿಲ್ಲ. ಮೊದಲು ಡೆಲ್ಲಿಗೆ ಚಾಲು ಆಗ್ತೈತಿ. ಮೇಯರ್ ಆಗ್ಬೇಕಾದ್ರೆ 10 ಲಕ್ಷ ಕೊಡು, 20 ಲಕ್ಷ ಕೊಡು. ಈ ಕಡೆ ಆ ಕಡೆ ಜಿಗಿದು ಹೋಗುದು, ಆ ಕಡೆ ಈ ಸಲ ಏನಾರು ಹಾಕೊಂಡ್ರೆ ಒಂದೇ ಓಡೋದು. ಇದು ತಾಪಾಗೈತೆ. ಮತ್ತೆ ಯಾವ ಖಂಡನ್ ಇದ್ದು ಅಲ್ಲ ತಾನೇ ಹೋಗ್ಬಿಟ್ಟವು. ಜನ ರಿಜೆಕ್ಟ್ ಮಾಡಿಬಿಟ್ಟಾರ. ಅದಕ್ಕೆ ನೀವು ತೆರಿಗೆ ಕಳ್ಸೋರು ಅವೆಲ್ಲ ಒಳಗೆ ಬೇರೆ ಉಕ್ಕಲಾಗ್ತೈತೆ. ಇವ್ರು ದಿವಸ ನೀರು ಕಾರ್ಪೊರೇಷನ್ ಮುನ್ಸಿಪಾಲಿಟಿ ದಿನ ಮುಂಜಾನೆ ಹೇಳಂಗನೆ ಮನೆಗೆ ಹೋಗಾಕ ರೊಕ್ಕ ತಗೊಂಡು ಹೋಗಬೇಕು ಹಂಗಿದ್ರೆ ಕಾರ್ಪೊರೇಟರ್ ಮೆಂಬರ್ಗಳು ಅವು ಎಲ್ಲ ಬಿಟ್ಬಿಡ್ತಾವ. ಅವು ಹುಚ್ಚಿಡ್ದಂಗಾಗೈತವ. ಯಾರು ಅವ್ರು ಮಾತು ಕೇಳ್ದಂಗೆಲ್ಲ ಯಾವ ಎಲ್ಲ ಏನೂ ನಡೆಯೋದಾಗೈತಲ್ಲ. ಅದಕ್ಕೆ ಹೋಗಿ ಆಕಾಶ ಆಗ್ಯಾರ. ಈಗಿದ್ದವ್ರು ನಮ್ಮ ಕಾರ್ಪೊರೇಟರ್ಗಳು. ನೀವು ಎಲ್ಲರೂ ಗಟ್ಟಿಯಾಗಿ ನೀವು ಸೀರಿಯಸ್ ಆಗಿ 17 ಮಂದಿ ನಿಮ್ಮ ಮಕ್ಕಳಿಗೆ ವಾರ್ಡ್ ನೀವೇ ಚಾಯ್ಸ್ ಮಾಡ್ಕೊಂಡು 17 ಒಂದು ವಾರ್ಡ್ ಮೆಂಬರ್ ಅದಿರಪ್ಪ ಆ ಮಕ್ಕಳಿಗೆ ನಾನು ನೋಡ್ಕೊತೀನಿ. ಅವ್ರಿಗೇನು ಸಮಸ್ಯೆ ಬಂದ್ರೆ ಅವ್ರು ಫೋನ್ ಮಾಡಿದ್ರೆ ಅವ್ರು ಅಟೆಂಡ್ ಮಾಡಿರಿ. ಅಥವಾ ನೀವು ನನಗೆ ನಾ ಹೇಳೋದು ಫೋನ್ಗಿಂತ ನೀವು ಹಚ್ಚು ವಾಟ್ಸಪ್ನಾಗೇ ಮೆಸೇಜ್ ಮಾಡಿ. ಅದನ್ನು ನನಗೆ ಡೈರೆಕ್ಟ್ ನನಗೂ ಬರ್ತದೆ. ಯಾರಾದರೂ ಇದು ಮಾಡಿಲ್ಲ ನಾವು ಅದಕ್ಕೆ ಪ್ರಯತ್ನ ಮಾಡ್ತೀವಿ. ಈ ರೀತಿ ಒಂದು ಸಿಸ್ಟಮ್ ಮಾಡ್ಕೊಂಡ್ವಿ ಅಂದ್ರೆ ನಾವು ವಿಧಾನ ಪರಿಷತ್ ಚುನಾವಣೆ ಮಾಡಿದ್ವಿ. ಇಡೀ ವಿಧಾನ ಪರಿಷತ್ತದು 2016 ಡೈರೆಕ್ಟ್ ನಾವು ಮೆಂಬರ್ಗಳನ್ನೇ ಅಟೆಂಡ್ ಮಾಡಬಹುದು. ಹೆಂಡತಿ ಮೆಂಬರ್ಗಳು ಭೇಟಿ ಮಾಡಕತ್ತಿದ್ರೆ ಮೆಂಬರ್ಗಳಿಗೆ ನಾವು ಭೇಟಿಯಾಗಿ
ಹೀಗಾಗಿ ಈ ರಿಸಲ್ಟ್ ಉಲ್ಟಾ ಪಲ್ಟ ಆಯ್ತು, ಯಾರಿಗೂ ನಿರೀಕ್ಷಿಸಿಲ್ಲ. ಹಂಗೆ ನೀವು ಸಹಿತ ಎಲ್ಲ ಸೀರಿಯಸ್ ತಗೋರಿ, ಅಲಕ್ಷ್ಯ ಮಾಡಬೇಡ್ರಿ. ಭಾಳ ಅಂತಿಮ ನಡೆದಂಥ ಕ್ಷೇತ್ರಗಳು ಇಡೀ ಕರ್ನಾಟಕ ಅಡ್ಡಾಡ್ತಿಲ್ಲ, ಎಲ್ಲರೂ ಕೇಳ್ತಾರೆ ಇಂಥಲ್ಲಿ ಹೆಂಗೆ ಆರಿಸ್ಬೇಕು. ಭಾಳ ವಿಚಿತ್ರ ಕ್ಷೇತ್ರ. ಬರೀ ಒಂದು 30,000 ಸಾಧು ಅದಾವಂದ್ರೆ ಇದನ್ನು ನಮ್ಮಲ್ಲಿ 30 ಪ್ರಾಬ್ಲಮ್ ಬರ್ಬೇಕಾಗ್ತದೆ. ನಾ ಹತ್ತಿನ ತಮ್ಮ ಹೆಂಗೆ ಮಾಡಿ 1,25,000 ಏನು ರೀ ಹಂಗೆ ಅವ್ರಿಗೆಲ್ಲ ಬಂದದ ನಮ್ಮಲ್ಲಿ. ಅಂಥ ಒಂದು ಸ್ಥಿತಿವರೆಗೂ ನೀವೇನೋ ಅದೇ ಯಾಕಂದ್ರೆ ಯಾವ ಬೇಕಾದ್ರು ಒಂದು 5 ನಿಮಿಷ ನಿಮ್ಮ ಜೊತೆ ಮಾತಾಡಬೇಕು ಯತ್ನಾಳ್ರಿ ಅಂದ್ರೆ ಆಯ್ತು, ಪಲ್ಯ ರಿಸೆಪ್ಷನ್ಗೆ ಕೊಡ್ತೀವಿ. ನಮ್ಮಲ್ಲಿ ಕೆಲವೊಂದು ಸೂಚನೆಗಳನ್ನು ನಿಮ್ಗೆ ಹೇಳ್ತೀವಿ, ದಯವಿಟ್ಟು ತಪ್ಪು ತಿಳ್ಕೋಬಾರ್ದು. ಹೇಗೆ ಹೇಳಿರ್ತಾರೆ ಮೊದಲೇದು, ನಮ್ಮ ಕರಾವಳಿ ಭಾಗದಲ್ಲಿ ಜನ ಚಪ್ಪಾಳೆ ಹೊಡೆಯುವುದಿಲ್ಲ, ಸಿಳ್ಳೆ ಹಾಕುವುದಿಲ್ಲ, ಕೂಗಾಗೋದಿಲ್ಲ, ನಗೆ ಆಗೋದಿಲ್ಲ, ಒಳ್ಳೆ ಗಂಭೀರವಾಗಿ ಕುಳಿತುಕೊಂಡಿರ್ತಾರೆ. ನೀವು ತಪ್ಪು ತಿಳ್ಕೋಬಾರ್ದು. ನಿಮ್ಮ ಉತ್ತರ ಕರ್ನಾಟಕದಲ್ಲಿ ಸಿಳ್ಳೆ ಹೊಡಿತಾರೆ, ಚಪ್ಪಾಳೆ ಹೊಡಿತಾರೆ, ಕೂಗು ಹೊಡಿತಾರೆ. ಆ ರೀತಿ ನಮ್ಮಲ್ಲಿ ವಾತಾವರಣ ಇಲ್ಲ. ನಮ್ಮಲ್ಲಿ ಪುನೀತ್ ರಾಜ್ಕುಮಾರ್ ಒಮ್ಮೆ ಮಂಗಳೂರು ಬಂದರೆ ದೊಡ್ಡ ಸಿನಿಮಾ ಆ್ಯಕ್ಟರು, ಅವ್ನು ಟಾಟಾ ಮಾಡಿದ್ರೆ ಟಾಟಾ ಸೈಟ್ ಮಾಡಿದ್ದೆ ಬಂದಿರ್ಬೋದು. ಒಬ್ಬ ಆ್ಯಕ್ಟರು ಅವ್ರ ಕೆಲಸಕ್ಕೆ ಅವ್ರು ಬಂದಿದ್ದಾರೆ. ನಾವು ಹೇಗೆ ಅವ್ರಿಗೆ ಥ್ಯಾಂಕ್ಸ್ ಕೊಡಬೇಕು? ನೀವು ಹಿಂಗೆ ಕೇಳಿದ್ರೆ ಅವ್ರು ಹೇಳೋದು ಆಯ್ತು ತಾನೆ. ಅವರೆಲ್ಲ ಸೂಚನೆಗಳನ್ನು ಕೇಳಿದಲ್ಲ. ಮರುದಿವಸ ನಾಮಿನೇಷನ್ ಆಯಿತು. ನಾಮಿನೇಷನ್ 5 ಮಂದಿ ಹೋಗ್ಬೋದು. ಈ ಸಾಲಿನ ಸಭಾ ಚಾಲ ಆಯಿತು. ಎಲ್ಲರೂ ಮಾತಾಡಿದ್ರು, ಸಿಟಿ ರವಿ, ಜಯಸಿಂಗ್ ಅವರು, ನಮ್ಮ ಅಭ್ಯರ್ಥಿಗಳು ಎಲ್ಲ ಮಾತಾಡೋದು. ಕೊನೆಗೆ ನಾನು ಕೊಟ್ಟು ಲಾಸ್ಟ್ ಭಾಷಣ, ನಾವು ಭಾಷಣ ಸ್ಟಾರ್ಟ್ ಮಾಡಿದೆ. ನಗಲಾಕತ್ರು ಎಲ್ಲರೂ, ಮುಂದೆ ಚಪ್ಪಾಳಿ ಹೊಡಿಯಾಕತ್ರು, ಮುಂದೆ ಸಿಟಿ ಹೊಡಿಯಾಕತ್ರು. ಈಗೇನು ನಾವು ಗೆಲ್ತಲ್ಲ ನೋಡಕ ಅವ್ರು ನೋಡಕತ್ತಾರ. ಗಾಳಿ ಮುಗಿತು, ಸಭಾ ಮುಗಿದು ತಲೆಗೆ ಏನು ಹೇಳ್ತಾರೆ, ನಮ್ಮ ಜನ ಪೂರ್ತಿ ನಿಮ್ಗೆ ಬಿಟ್ಟಿದ್ದಾರೆ, ಇದು ಎಂದೂ ಆಗಿರಲಿಲ್ಲ, ಇದೊಂದು ಇತಿಹಾಸ ಅಂತಲ್ಲಿ ನಾವು ಹೋಗಿ ಜನಗಳು ಒಪ್ಪಿಸಿವಿ. ಇನ್ನು ಇಲ್ಲಿ ಮಾಡ್ತೀವಿ, ಯತ್ನ ತಗೋದಿಲ್ಲ ಅಥವಾ ಬೇಗ ಯಾಕಂದ್ರೆ ಸುಮ್ಮನೆ ಅಡ್ಡಾಡಿಲ್ಲ. ಏನು ಮಾತಾಡಕತ್ತಾರಲ್ಲ, ಇವತ್ತು ಮನ್ಯಾಗ ಸಹಿತಲ್ಲ ಆಫೀಸ್ನಾಗ ಬರ್ಸ್ಕೊಡಲ್ಲ ಅಂತ ಪರಿಸ್ಥಿತಿ ಬರ್ತದೆ. ಅದಕ್ಕೆ ನೀವು ಯಾರು ಗಾಬರಿಯಾಗಿ 2 ಕಡೆ ಹೋಗೋಕ್ಕೆ ಕಾಲೇ ಕತ್ತಾರೆ, ಬಸ ಮಾಡೋದಾಗ್ತದೆ. 2000 ನಾನು ಹೇಳ ರಾಜಕೀಯ ವರ್ಷ ನಂದು 2039 ಮುಗಿತೇವೆ ಹೆಂಗ ನಮ್ಮ ರಾಜಕೀಯ ಅಂತ ಹಂಗಾಗ್ತೈತಿ. ಅಲ್ಲಿವರೆಗೆ ನಾ ಈಗ ಸುಪ್ರದೇಶ ಚಾಲು ಆಗೈತಿ. ಈಗ ನಾವು ಈಗ ಸ್ಟಾರ್ಟ್ ಆಗೈತಿ. ಸಾರಿ ಬರುತ್ತಲ್ಲ, ಒಂದು ದೇವರಿಗೆ ಸೋತೆ, ಒಂದು ವಿಚಾರ ಮಾಡ್ಕೊಂಡೆ 7 ವರ್ಷ ಮಾಡಿ MLC ಇದ್ದೀನಿ. MLC ಯಾವಾಗ ಏನಿಲ್ಲ ಅಂದ್ರೆ 7.5 ಹೊಂಟಿತ್ತು. ಹೊಂಡಾಗ ಜ್ಯೋತಿಷ್ಗಳು ಕೇಳಿ ಅವಾಗ ಹೇಗಾದಾಗ ಜ್ಯೋತಿಷ್ಗಳು 7.5 ಯಾರು ಬರ್ತತ್ತಲ್ಲ, ಕಡಿಗೆ ಒಂದು 2 ತಿಂಗಳು ಇರ್ತದಲ್ಲ, ಆ ಸರಿ ಮಹಾರಾಜ ಹಂಗೆ ಹೋಗ್ಬಾರ್ದು. ನೋಡ ಇಟ್ಟು ದಿವಸ ಕಾಲಿ ನಿಮ್ಮ ಮಕ್ಕ ಒಂದೇನೋ ಚೌಕ ಕೊಟ್ಟು ಹೋಗೋಣ ಅಂತೇಳಿ MLC ಮಾಡೋದು. ಇದು ಜ್ಯೋತಿಷ್ಗಳು ಹೇಳೋದು ನಾವು ಕರೆಕ್ಟ್ ಆಯ್ತು. ಅವ್ರು ಹೇಳಿದ್ದಲ್ಲ, ನಮ್ಮ ಸಚಿವರು ನಿಮಗೆ ಡಿಸೆಂಬರ್ 31 ಒಳಗಾಗಿ ಒಂದು ಒಳ್ಳೆಯ ಅವಕಾಶ ಬರ್ತದೆ. ಯಾವುದೇ ಚುನಾವಣೆ ಬಂದು ಸುಮ್ಮನೆ ನಾಮಿನೇಷನ್ ಮಾಡಿ ಆಸೆ ಬರ್ತದೆ ಅಲ್ಲಿ ಹೇಳಿದ್ದ. ಕರೆಕ್ಟ್ ಆಯ್ತು. ನಾನು 2016 ನಾನು MLC ಆಯ್ತು. ಮುಂದೆ ಸೊತ್ತಿದ್ದೆ ನನ್ನ ಕಡೆ ಘೋಷಣೆ ಮಾಡಿದ ಸೊತ್ತೇ ಇಲ್ಲ, ಗೆಲ್ಕೋತೆ ಬಂದಿವಿ. ಅದಕ್ಕೆ ಬಿಜಾಪುರ ಜನ ಅವನಿಗೆ ಕೊಡ್ತಾರೆ, ನಿಮ್ಗೆ ಕೊಡ್ತಾರೆ, ಕಮ್ಯುನಿಸ್ಟ್ ರಾತ್ರಿ ಹೋಗಿ ಮಾತಾಡಿ ಬಂದು ಇಲ್ಲಿ ಮಾತಾಡಿ ಬಂದು ಏನು ಮಾಡಕ್ಕೆ ಹೋಗ್ಬೇಡ್ರಿ. ನೀವು ಏನು ಮಾತಾಡಿ ಬಂದ್ರು ನನ್ನ ಬಳಿ ವಾಟ್ಸಪ್ನಾಗ ಬಂದ್ಬಿಡ್ತಾರೆ. ಗೌಡ ಎಂತ ಬಂದಿದ್ದ ಗೌಡ ಮನೆಗೆ ನಾವು ಹಾಕಿದ್ದೀವಿ. ಇಷ್ಟು ದೊಡ್ಡ ಸಂಸ್ಥೆಗಳು, ಇಷ್ಟು ದೊಡ್ಡ ಒಂದು ಇದು ಸಂಘಟನೆ ನಾವು ಮಾಡಿದ್ರೆ ಅಷ್ಟು ಈಸಿ ಇಲ್ಲ. ನಿಮ್ಗೆ ಎಲ್ಲೆಲ್ಲಿ ಸಣ್ಣ ಹುಡುಗ ಯಾವೇ ಕೆಲಸಗಳು ಇರ್ತಾವ. ಕೆಲವು ಕಡೆ ಪಾಪ ಹೆಣ್ಮಕ್ಳು ಆಯಾ ಓಣಿ ಒಳಗಿನ ಇವಾಗ ಬಂದಿದ್ರಲ್ಲ ಒಂದು 50 ಹೆಣ್ಮಕ್ಳು, ಅವ್ರದೊಂದು ಜಾಗ ಹೊಡೆದಿದ್ರು. ಎಲ್ಲಿ ನಮ್ಮ ಮುಗುಳ್ಗಳ ಮಠದ ಎದುರಿಗೆ ಒಂದು ಕಾಲನಿ ಪಾಪ ಅವ್ರು ಎಷ್ಟು ಒಂದು 10 ವರ್ಷದಿಂದ ಬದಲಾಗಿದ್ರು. ಇವತ್ತು ಹೋಗಿ ಹೈಕೋರ್ಟ್ನಿಂದ ಅವ್ರಂತೆ ಜಾಗ ಮಾಡ್ಕೊಂಡು ಈಗ ಅವ್ರಿಗೆ
ಅದು ತಗೋಬೇಕಾದ್ರೆ ಎಷ್ಟಾಗತ್ತೆ ಅಷ್ಟೇ 7,000 ಸ್ಕ್ವೇರ್ ಫೀಟ್ ಅಂದ್ರೆ ಎಷ್ಟು 35 ಲಕ್ಷ ರೂಪಾಯಿ ತಗೋಬೇಕಾ. ಈಗ ಅವ್ರಿಗೆ ನಾವು ಎಷ್ಟು ಕೊಡ್ತೀವಿ ನೀವು ಎಷ್ಟು ಕೊಡ್ತೀವಿ ಎಲ್ಲ ಮಾಡಿ ಸಮಾಧಾನ. ಮನೆ ರಾಜಕೀಯರು ನಮ್ಮ ವಾರ್ಡಿನ ಮೆಂಬರ್ಗಳು ಯಾರು ಸಚಿನ್ ಕೃಷಿಯವರು ಒಂದು ಜಾಗ ಹೋಗ್ಲಾಕತ್ತಿದ್ದು ಅಲ್ಲಿ ಹೆಣ್ಮಕ್ಳು ಇವತ್ತು ಜಗಳಾಡೋದು ಮುಗಿಸ್ಕೊಂಡಲ್ಲ. ಮುಂದೆ ನಾವು ಹೋದ್ರೆ ಎಲ್ಲರೂ ನಾವು ಕಾರ್ಪೊರೇಟ್ ಹೋದ್ವಿ, ಮೇಯರ್ ಹೋದ್ವಿ, ಎಲ್ಲ ಹೋಗಿ ಕಮಿಷನರ್ ಕರೆಸಿದ್ವಿ, ಅಲ್ಲಿಂದ ಇದು ADR ಕರೆಸಿದ್ವಿ, ಅಲ್ಲಿಂದ ಮತ್ತು ತಹಸೀಲ್ದಾರ್ ಕರೆಸಿದ್ವಿ. ಕೇಳಿದ್ವಿ ಇದು ಯಾರಪ್ಪ ಜಾಗ ಇಲ್ಲಿ ಸರ್ ನಮ್ಮದೇ ಐತಿ, ಇದು ಬಿಡಿ ಅಂತೂ ಇದು ಹೆಣ್ಮಕ್ಳಿಗೆ ಗಾರ್ಡನ್ ಮಾಡಬೇಕು, ಇಲ್ಲಿ ಸಮುದಾಯ ಭವನ ಮಾಡಬೇಕು ಅಂತ ಹೇಳಿ ಎಲ್ಲ ನಿರ್ಣಯ ಮಾಡಿದ್ವಿ. ನಾವೆಲ್ಲರೂ ಕೂಡಿ ಬಿಜಾಪುರದ ಆಸ್ತಿ ಹೊಡೆಯುವಂಥದ್ದು ಯಾವುದೂ ಮಾಡಿಲ್ಲ. ಒಂದು ಫುಟ್ಗಳು ನಾವು ಬಿಜಾಪುರನಾಗ ಸರ್ಕಾರ ಆಸ್ತಿಯಲ್ಲಿ ಹೊಡೆದ ಏನು ಮಾಡಿದ್ರು ಸಿದ್ದೇಶ್ವರ ಸಂಸ್ಥಾ ಸಲುವಾಗಿ ಮ್ಯಾಕ್ಸಿಮಮ್ ನಾವು ಮಾಡ್ತೀವಿ. ಈಗ ಆಸ್ತಿ ಮಾಡಿದ್ವಿ ಸುಮಾರು 5-6 ಕೋಟಿ ರೂಪಾಯಿ ಮತ್ತು ಹೆಚ್ಚಿನ ಸಂಸ್ಥೆ ಇಂಥ ಒಳ್ಳೆ ಕೆಲಸ ಮಾಡಿದ್ರೆ ಜನ ಇವು ಒಮ್ಮೊಮ್ಮೆ ಅವ್ರು ತಾವು ಮಾಡಿದ ತಾವು ಸೂತ್ರ ನಾವೇ ಮಾಡ್ಲಿಕ್ಕಾಗ್ತೈತೆ. ಅವ್ರೇನು ಕೆಲಸ ಮಾಡಿಲ್ಲ, ಬಂದವರೆಲ್ಲ ಡಿಸ್ಟ್ರಿಬ್ಯೂಷನ್ ಮಾಡೋದ್ರ ಓಟ್ ಹಾಕ್ತಾರೆ. ಆಯ್ತು ಕೊಟ್ಟು ನಾವು ಹೋದಾಗ ಓಟ್ ಹಾಕ್ತೀವಿ, ಡ್ರಾಪ್ ಮಾಡ್ಕೊಂಡು ಕೆಲಸ ಅದನ್ನ ನಾಯಿ ಜವಾಬ್ದಾರಿ. ಇದೆಲ್ಲ ಯಾಕೆ ಹೇಳ್ತಾರೆ ಅಂದ್ರೆ ಇವತ್ತಿನಿಂದ ಎಲ್ಲರೂ ಆಕ್ಟಿವ್ ಆಗಿ ಅವ್ರು ಹೆಂಗ್ ಮಾಡಕತ್ತಾರ ಲೋಕಿಂಗ ಹಂಗ ನೀವು ಸ್ಪಿರಿಟ್ ತಗೊಂಡು ಮನೇಲಿ ಯಾವ ಇಲೆಕ್ಷನ್ ಹೆಂಗ್ ಇದ್ದೀನಿ 2018 2023 ನಿಮ್ಮದು ಇಲ್ಲಿ ನಮ್ಮ ಉಪ್ಪಿನಣ್ಣವ್ರದು ಮನೆ ಇರುವುದು ಇಲ್ಲಿ APMC. ಅವರ ಮನೆಯವ್ರದ್ದು ಓಟ 12 ಕೋಟಿ ತಾಟಿಲ್ಲ ಅಲ್ಲಿ ಹಾಕ್ಯಾರ. ಒಂದಷ್ಟು ಮಂದಿ ನನಗೆ ಸಿಕ್ತಿದ್ರು ಅಲ್ಲೇ ಅವ್ರದ್ದು ಬಾಳಸಾರ್ ನಗರನಾಗ ಮನೆ, ಅವ್ರು ಹೋಗಿದ್ರು ಜನ್ನಗರ. ಅಂದ್ರ ಇನ್ನೂ ಮೋಸ ಆಗ್ಯಾವ. ಅಟ್ರಾಗೂ ಆರ್ಸ್ಕೊಂಡಿ ಈಗಿಂದ ನಾವು 2 ವರ್ಷ ಐತಿ ನಾ ಅವಧಿ ನಾವು 2 ವರ್ಷ ಪರ್ಫೆಕ್ಟ್ ವೋಟರ್ ಲಿಸ್ಟ್ ಹ್ಯಾಂಗ್ ಆಗ್ಬೇಕಂದ್ರ ನಿಮ್ ಆಯ್ತು ಏನ್ ಮಂದಿ 10 ಮಂದಿನ ಮೊದಲೇ ಕಳಿಸ್ಬೋದು. ಅದು ಬೆಂಗಳೂರಲ್ಲಿ ಮುಂಬೈನಲ್ಲಿ ಎಲ್ಲೇ ಅದೆಲ್ಲ ಹೈದರಾಬಾದ್ ಅದೇ ಲಿಸ್ಟ್ ಆ ಲಿಸ್ಟ್ ಪ್ರಕಾರ ನಮ್ಮ ಬಿಜಾಪುರ ಕಳಿಸ್ಬಿಟ್ಟು ವೋಟ್ ಹಾಕ್ಸೋದು. ಈ ರೀತಿ ನಾವು ಮಾಡಿದ್ವಿ ಅಂದ್ರೆ ಇವ್ರು ಏನ್ ಬೇಕಾದ ಮಾಡಿ ಇದ್ರಾಗ SIR ಏನ್ ಮ್ಯಾಪಿಂಗ್ದಾಗ ಇವ್ರು ಬೇಕಾದ ಮಾಡಿದ್ರು 15-20 ಸಾವಿರ ವೋಟ್ ಹಾಕ್ತಾರೆ. ಹಂಗಾದ್ರೆ ನಮ್ಮಲ್ಲಿ ಪೂರ್ತಿ ಲಿಸ್ಟ್ ಐತಿ, ಲೆಟರ್ ಐತಿ. ಅವ್ರು ಡಬಲ್ ಹೋಗಿದ್ದು ಎಲ್ಲ ಮಾಡಿ ನಾವು DC ಕೊಟ್ಟು ಕಂಪ್ಲೇಂಟ್ ಮಾಡಿ 17,000 ವೋಟ್ ಅದೇ ಈಗೆಲ್ಲ ಹುಡ್ತಾವ್ರಿ. ಈಗ ಅವ್ರು ಟಾಪ್ ಆಗ್ಲಕತ್ತಿದ್ದದೆ ಅದಕ್ಕೆ ಅವ್ರು ಏನ್ ಮಾಡಕತ್ತಾರಪ್ಪ ಪ್ರಚಾರ ನಿಮ್ಗೆ ರೇಷನ್ ಕಾರ್ಡ್ ಹೋಗ್ತಾರೆ, ನಿಮ್ಗೆ 2,000 ರೂಪಾಯಿ ಹೋಗ್ತದೆ. ನಾವು ಒಂದೇ ಕಡೆ ಇದ್ರು ಓಟ್ ಹಾಕಿಲ್ಲ, ಆರಾಮದೀವಿ. ಅವ್ರು 10 ಕಡೆ ಮಾಡಿ ಹಾಕ್ಕೊಂಡ್ರು ಅವ್ರು ಈಗ ಹೇಳಲ್ಲ, ನೀವು ಬಂಕ ಹಾಕೊಂಡ್ ಮಾಡ್ತಾರೆ, ಯಾರು ಬರ್ತಾರೋ ಗೊತ್ತಾಗ. ಇವೆಲ್ಲ ಒಂದು ಕಾಲ ಬರ್ತದ, ಅದು ತೆಗೆದು ನೋಡುವಂತ ಕಾಲ ಬರ್ತದೆ. ಇನ್ನೊಂದು ಬಹಳ ಈಗ MLA ಇಬ್ರು ನಂದಿರೋದಿಲ್ಲ, ಕಾರ್ಪೊರೇಷನ್ ಕಾಲದಲ್ಲಿ ಇವ್ರು ತೆಗಿತಾರೆ. ಆದ್ರೆ MLA ಒಬ್ಬನೇ ನಾವು ಕೊಟ್ಟಿದ್ದು ಮಾಪಳಿಗೆ ಹೆಂಗ ಹಂಚಿಸಿ ತೆಗಿಸಿ ಅದಕ್ಕೆ ಅವ್ರ ಜಾಗೃತ ಅದ. ಅದು ನಮ್ಮಲ್ಲಿ ಕಡಿಮೆ ನಮ್ಮಲ್ಲೂ ಜಾಗೃತ ಅದ. ನಮ್ಮಲ್ಲಿ ಹಿಂದೂ ಈ ಕ್ಯಾಂಡಿಡೇಟ್ ಆದ್ರೂ ಈಗ ಓಟ್ ಹಾಕೋದಿಲ್ಲ, ತಗೊಂಡಿರ್ತಾವೆ ಅವ್ನು ನಿಲ್ಲಿಸ್ಬಿಟ್ಟು ಹಾಕ್ಸಾರ. ಯಾರಿಗೂ ಹಾಕ್ಸಾರ ಓಟ್ ಬಿಜಾಪುರ ಬೆಳ್ಳುಪ್ಪಿ ಕೇಳ್ಕೊಂಡು ಬೆಳ್ಳುಪ್ಪಿ ಯಾಕೆ ಸುಮ್ಮನೆ ಅಷ್ಟು 1500 ಓಟ್ ನೋಡಿಲ್ಲ, ಯಾರು ಓಟ್ ಹಾಕ್ತಾರ? ಸಮಾಜ ಜಾತಿ ನಡೆದ್ರು ಬಿಜಾಪುರನಾಗ ಏನ್ ಸಮಾಜ ಇರಪ್ಪ ಜಾತಿ ಇಲ್ಲ, ನಾವು ಹಿಂದೂ ಅಂತೇಳಿ ನಾವು ಓಟ್ ಹಾಕೋದು. ಬೆಳ್ಳುಪ್ಪಿ ಓಟ್ ಹಾಕಲಿಲ್ಲ, ಬೆಳ್ಳುವಾಗ ಆರಾಮ 10-12 ಓಟ್ ಹೋಗೋದಾಗಿತ್ತು. 10-12 ಓಟ್ ನೋಡಿದ್ರೆ ಆಚೆ ಬರ್ತಿದ್ದಿಲ್ಲ. ಅಲ್ಲ ನಮ್ಮಲ್ಲಿ ಜನಜಾಗೃತಿ ಹೊರಗಡೆ ಆಗೈತಿ. ಈ ರಾಷ್ಟ್ರೀಯ ಸ್ವಯಂ ಸಹಿತ ಎಲ್ಲ ಕಡೆ ಹಿಂದೂ ಸಮಾಜ ಮಾಡಕತ್ತ. ನಾವು ಬಿಜಾಪುರನಾಗ ಎಷ್ಟು ದೊಡ್ಡ ಪ್ರಮಾಣ ಆಯ್ತು ಜೋರಾಪುರ. ಈಗ ಇಡೀ ದೇಶದಾಗ ಈ ಹಿಂದೂಗಳು ಒಂದಾಗಬೇಕು ಅಂತ ಇದು ಮಾಡಿದ್ರು. ಅದಕ್ಕೆ ದಯವಿಟ್ಟು ಎಲ್ಲರೂ ಬರೇ ಅಲಿಗೇಷನ್ ಮಾಡಬಾರ್ದು, ಕೆಲಸ ಮಾಡೋಣ. ಶಾಪದಲ್ಲಿ ಹೇಳ್ತೀವಿ, ನಾವು ಮೆಸೇಜ್ ಮಾಡಿ ನಾವೆಲ್ಲ ಓದ್ತಿರ್ತೀನಿ ಯಾವ್ಯಾವ ಮಸರು ಅಂತ ನಾವು ಸಂಬಂಧ ನಾನು ಹೇಳ್ತಿರ್ತೀನಿ. ನಮ್ಮ ಕಾರ್ಪೊರೇಟ್ರು ಮಾಡ್ತಾರೆ, ಮತ್ತು ನೀವು ಓಣ್ಯಾಗಿ
ಇಂಥ ಚಲೋ ಹುಡುಗನ ಅಂದ್ರೆ ಒಳ್ಳೆ ಕೆಲಸ ಮಾಡ್ತಾನೆ ಹೇಳ್ರಿ, ಅವನಿಗೆ ಗೌರವ ಕೊಟ್ಟು ಅವನು ತಗೊಂಡು ಏನು ಒಂದು ರೊಕ್ಕ ಮುಟ್ಕೊಂಡು ಹೋಗಲ್ಲ. ಪಾಪ ಮಾಡ್ತಾರೆ, ತಾನು ದುಡಿದು ಬಿಟ್ಟು ಮಾಡಿರ್ತಾನ. ಯಾವುದು ತೆರಿಗೆ ಹೊರತಿನಿಂದ ನಾಳೆ SIR ಪ್ರೊಸೆಸ್ ಮುಗಿದೊಳಗೆ ಬಿಜಾಪುರ ನಗರದ 100% ಮತದಾರರು ಹಿಂದೂಗಳು ಎಲ್ಲರೂ ಅಧಿಕೃತವಾಗಿ ಮತ ಹಾಕುವಂತ ಯಾವುದೇ ಚಾನ್ಸನ್ನು ಬಿಡಬಾರ್ದು. ನಾನು ಮಾತು